ಭಾರತದಲ್ಲಿ ಬಡತನವನ್ನ ಮೊದಲ ಬಾರಿಗೆ ಯಾರು ಅಂದಾಜು ಮಾಡಿದರು ಅಂತ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ ಎ ಉಮೇಶ್ ಚಂದ್ರ ದತ್ತ, ಆಪ್ಷನ್ ಬಿ VKRV ರಾವ್, ಆಪ್ಷನ್ ಸಿ ದಾದಾಬಾಯಿ ನವರೋಜಿ, ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಸರ್ ಅಂತಂದ್ರೆ ದಾದಾಬಾಯಿ ನವರೋಜಿ ಭಾರತದ ಬಡತನವನ್ನ ಮೊದಲ ಬಾರಿಗೆ ಅಂದಾಜು ಮಾಡಿದರು. ಇವರು ಕೇವಲ ಬಡತನವನ್ನ ಅಂದಾಜು ಮಾಡಲಾರದೆ ಅದರೊಂದಿಗೆ ರಾಷ್ಟ್ರೀಯ ಆದಾಯವನ್ನು ಕೂಡ ಇವರು ಅಂದಾಜು ಮಾಡಿದರು. ಈ ವಿಷಯವನ್ನ ಎಲ್ಲಿ ನೋಡ್ತೀವಿ ಸರ್ ಅಂದ್ರೆ ಇವರು 1867 ಮತ್ತು 68ರಲ್ಲಿ ಒಂದು ಗ್ರಂಥವನ್ನ ಬರೀತಾ ಹೋಗ್ತಾರೆ. ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಭಾರತದ ಬಡತನವನ್ನ ಮತ್ತು ಭಾರತದ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತಾ ಹೋಗ್ತಾರೆ. ಇವರನ್ನು ನಾವು ಭಾರತದ ವೃದ್ಧ ಪಿತಾಮಹ ಅಂತ ಕೂಡ ಕರಿತಾ ಬರ್ತೀವಿ. ಸರ್, ಬಡತನ ಅಂದ್ರೆ ಏನ್ರಿ? ಸಿಂಪಲ್ ಆಗಿ ಬಡತನ ಎಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಗದ ಜನರು ಕನಿಷ್ಠ ಮೂಲಭೂತ ಸೌಕರ್ಯಗಳಾದಂತಹ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಮತ್ತು ಆರೋಗ್ಯ ಇವು 5 ಪಡೆಯಲಾಗದ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರ್ತದಲ್ವಾ, ಇದನ್ನೇ ಬಡತನ ಅಂತ ಕರಿತಾ ಬರ್ತೀವಿ. ಬಡತನದಲ್ಲಿ 2 ವಿಧ ಮಾಡ್ತಾ ಹೋಗ್ತೀವಿ. ಒಂದು ಸಾಪೇಕ್ಷ ಬಡತನ, ಒಂದು ನಿರಪೇಕ್ಷ ಬಡತನ ಅನ್ನುವಂಥದ್ದು. ಈ ಬಡತನಕ್ಕೆ ಕಾರಣ ಏನ್ರಿ ಸರ್ ಅಂದ್ರೆ ಮಿತಿ ಮೀರಿದ ಜನಸಂಖ್ಯೆ ಅನ್ನುವಂಥದ್ದು ಒಂದೇ ಕಾರಣ. ಎರಡನೇ ಮುಖ್ಯವಾಗಿರುವಂತದ್ದು ಹಿಂದುಳಿದಿರುವಿಕೆ ಮತ್ತು ಕಡಿಮೆ ಉತ್ಪಾದನೆ, ಹೆಚ್ಚು ನಿರುದ್ಯೋಗ, ಬಹಳಷ್ಟು ಕಾರಣಗಳನ್ನು ನಾವು ಬಡತನಕ್ಕೆ ಕೊಡಬಹುದು. ಬ್ರಿಟಿಷರ ದಬ್ಬಾಳಿಕೆ ಆಗಿರ್ಬೋದು, ಆದಾಯದ ಅಸಮಾನತೆ ಇರಬಹುದು, ಇವೆಲ್ಲ ಕಾರಣ. ಇನ್ನು ಇಂತಹ ಬಡತನವನ್ನ ಮಾಪನ ಮಾಡಲು ನಮ್ಮ ನೇಮಕವಾದಂತಹ ಸಮಿತಿಗಳನ್ನ ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗ್ತಾನೆ. ದಾದಾಬಾಯಿ ನವರೋಜಿ ಅವರ ನಂತರ ನಮ್ಮ ದೇಶದಲ್ಲಿ ಬಡತನವನ್ನು ಅಂದಾಜು ಮಾಡಿರುವಂತದ್ದು VM ದಾಂಡೇಕರ್ ಸಮಿತಿಗಳು ಅನ್ನುವಂಥದ್ದು. ಅದಾದ ನಂತರ ಯೋಜನಾ ಆಯೋಗ ಕೂಡ ಬಡತನವನ್ನ ಅಂದಾಜು ಮಾಡುತ್ತೆ. ದೆನ್ ಅದಾದ ನಂತರ ವೈಕೆ ಅಲಗ್ ಕಮಿಟಿ ಅಂದ್ರೆ 2100 ನಗರದಲ್ಲಿ ವಾಸಿಸುವಂತ ಜನರು ಆಹಾರವನ್ನು ಸ್ವೀಕರಿಸಿದರೆ, ಗ್ರಾಮೀಣ ಭಾಗದಲ್ಲಿ 2400 ಕ್ಯಾಲರಿಗಿಂತ ಕಡಿಮೆ ಆಹಾರವನ್ನ ಸ್ವೀಕರಿಸುತ್ತಿದ್ದಾರೆ, ಅಂತವರನ್ನ ಬಡವರು ಅಂತ ಪರಿಗಣಿಸ್ತಾ ಬರ್ತೀವಿ. ವೈಕೆ ಅಲಗ್ ಕಮಿಟಿ ಹೇಳುತ್ತೆ. ನಂತರ ಲಕ್ಕಡ್ವಾಲ್ ಸೂತ್ರ ಕಮಿಟಿ ಕೂಡ ಬಡತನಕ್ಕೆ ಸಂಬಂಧಪಟ್ಟಂತ ಕಮಿಟಿ. ದೆನ್ ಸುರೇಶ್ ಡಿ ತೆಂಡೂಲ್ಕರ್ ಕಮಿಟಿ ಕೂಡ ಬಡತನಕ್ಕೆ ಸಂಬಂಧಪಟ್ಟಂತ ಕಮಿಟಿ. ಏನಪ್ಪಾ ಅದಾದ ಮೇಲೆ ನಮ್ಗೆ ಏನಪ್ಪಾ ಅಂತಂದ್ರ C ರಂಗರಾಜನ್ ಕಮಿಟಿ ಕೂಡ ನೇಮಕವಾಗುತ್ತೆ. ದೆನ್ ಈಗ ಅರವಿಂದ್ ಪನಗಾರಿಯಾ ಕಮಿಟಿ. ಇವು ಬಡತನಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಕಮಿಟಿಗಳಾಗಿದ್ವು ಸ್ನೇಹಿತರೆ. ದೆನ್ ಬಡತನದ ಆಯಾಮ ಸೂಚ್ಯಾಂಕದ ಬಂದಾಗ ಅಲ್ಲಿ ಒಂದಿಷ್ಟು ಮಾರ್ಪಾಡುಗಳಾಗ್ತಾ ಹೋಗ್ತವೆ. ಕುಡಿಯುವ ನೀರಿನ ಆಗಿರ್ಬೋದು, ನೈರ್ಮಲ್ಯ ಆಗಿರ್ಬೋದು, ಆಹಾರ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ವಸತಿ ಆಗಿರ್ಬೋದು, ಇವೆಲ್ಲ ಸೂಚ್ಯಾಂಕದ ಒಂದಿಷ್ಟು ಮಾನದಂಡಗಳು ಇಟ್ಕೊಂಡು ಪೌಷ್ಟಿಕಾಂಶವನ್ನು ಇಟ್ಕೊಂಡು ನೋಡ್ತಾ ಬರ್ತೀವಿ. ಯಾಕಂದ್ರೆ ಜಗತ್ತಿನ ಹಸಿವಿನ ಸೂಚ್ಯಾಂಕ ಅಂತಂದ್ರೆ ಬಡತನ ಅಂದ್ರೆ ಹಸಿವು ಅನ್ನುವಂತ ವಿಚಾರ ನಿಮಗೂ ಗೊತ್ತಿರ್ತದೆ. ಭಾರತವು ಪ್ರಸ್ತುತ ಭೀಕರ ಹಸಿವಿನ ಸೂಚ್ಯಾಂಕದಲ್ಲಿ ಕಂಡು ಬರುತ್ತೆ, ನೆನಪಿರಲಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ. ಪೌಷ್ಟಿಕಾಂಶದ ಕೊರತೆ ಆಗಿರ್ಬೋದು, ಮಕ್ಕಳ ಕ್ಷೀಣಿಸುವಿಕೆ ಆಗಿರ್ಬೋದು, ಮಕ್ಕಳ ಕುಂಠಿತ ಬೆಳವಣಿಗೆ ಆಗಿರ್ಬೋದು, ಶಿಶು ಮರಣ ದರ ಬಹಳಷ್ಟು ಆಗ್ತಿದೆ. ಹಾಗಾಗಿ ಬಡತನವನ್ನ ನಾವು ಅರ್ಥೈಸಿಕೊಳ್ಬೇಕಾಗ್ತದೆ. ಬಡತನವನ್ನ ಅದಕ್ಕೆ ಹೇಳ್ತಾ ಬರ್ತಾರೆ ಏನಪ್ಪಾ ಅಂದ್ರ ನೆಲ್ಸನ್ ಮಂಡೇಲಾ, ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕರಿತಾ ಬರ್ತೀವಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳಿದ್ದು ಬಡತನ ಅನ್ನುವಂಥದ್ದು ಇದು ಮಾನವನ ಷಡ್ಯಂತ್ರ ಮತ್ತು ಮಾನವನಿಂದ ನಿರ್ಮಿತವಾದಂತಹ ವಿಚಾರ ತಿಳಿಸಿ ಅವ್ರು ಹೇಳ್ತಾ ಬರ್ತಾರೆ. ಬಡತನ ಎಂದರೆ ಬಡತನದಿಂದಲೇ ಬಡತನ ಬರುತ್ತೆ ತಿಳಿಸಿ ರ್ಯಾಗ್ನರ್ ಅವರು ಹೇಳ್ತಾ ಬರ್ತಾರೆ. ಇದಿಷ್ಟು ಬಡತನಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ.